ಇಲ್ಲಿ ವಿದ್ಯಾರ್ಥಿಗಳೇ 2019 ವಿಡಿಯೋ ನಂಬರ್ 53 ಕ್ವಶನ್ ನಂಬರ್ 53. ಒಬ್ಬ ಹಣ್ಣಿನ ಮಾರಾಟಗಾರನು 1 ರೂಪಾಯಿಗೆ 2 ನಿಂಬೆ ಹಣ್ಣಿನಂತೆ ಹಲವು ನಿಂಬೆ ಹಣ್ಣುಗಳನ್ನು ಖರೀದಿಸುತ್ತಾನೆ. ಅದನ್ನು 3 ರೂಪಾಯಿಗೆ 5 ನಿಂಬೆ ಹಣ್ಣಿನಂತೆ ಮಾರುತ್ತಾನೆ. ಅವನಿಗೆ ಲಾಭದ ಪ್ರಮಾಣ ಎಷ್ಟು? ತಾಳಿಗೆನಕನ ಶೇಕಡ. ಇದನ್ನ ಎರಡು ರೀತಿ ಒಳಗೆ ಗಣಿತ ಹೇಳ್ತಾನ. ಒಂದು ಬೆಲೆದ ಮೇಲೆ, ಒಂದು ಹಣ್ಣುಗಳ ಸಂಖ್ಯೆ ಮೇಲೆ. ಹಣ್ಣುಗಳ ಸಂಖ್ಯೆ ಮೇಲೂ ನಿಮ್ಮ ನವೋದಯದಾಗ ಗಣಿತ ಬೀಳ್ತಾವ. ಹಣ್ಣುಗಳ ಸಂಖ್ಯೆದಾಗ ಹೆಂಗೆ ಮಾಡ್ಕೋಬೇಕು ಮತ್ತು ಬೆಲೆ ಇದ್ರ ಮೇಲೆ ನಾವು ಹೆಂಗೆ ಮಾಡ್ಕೋಬೇಕು ಅನ್ನೋದು ಅದನ್ನು ತಿಳಿಸ್ತಾನು. ಮೊದಲನೇ ಬೆಲೆ ಮೆಥಡ್ ನಾ ತಿಳಿಸ್ತಾನು, ಲಕ್ಷ ಕೊಟ್ಟು ನೋಡಿ. 1 ರೂಪಾಯಿಗೆ 2 ನಿಂಬೆ ಹಣ್ಣು ಅಂತಂದ್ರೆ 1 ನಿಂಬೆ ಹಣ್ಣಿನ ಬೆಲೆ ತಗೋಬೇಕು ನೀವು. ನೋಡಿ, ಒಂದು ನಿಂಬೆ ಹಣ್ಣಿನ ಬೆಲೆ ಬರೋಬ್ಬರಿ ಮ್ಯಾಲೆ ರೂಪಾಯಿ ಬರಿಬೇಕು. ಎಷ್ಟು? 1 ರೂಪಾಯಿ ಅದ, ಕೆಳಗೆ 2 ಹಣ್ಣು ಅದ, ಮ್ಯಾಲೆ ರೂಪಾಯಿ ಬರಿಬೇಕು ಹಣ್ಣು. ಅಂದ್ರೆ ಇದ್ರದ್ದು ಎಷ್ಟಾಯ್ತು? 0.50 ರೂಪಾಯಿ ಆಯ್ತು. ನೋಡಿ, ಒಂದು ಹಣ್ಣಿನ ಬೆಲೆ ಅಂದ್ರೆ ಕೊಂಡ ಬೆಲೆ ಅದು. ಒಂದು ಹಣ್ಣಿನ ಬೆಲೆ ಅಂದ್ರೆ ಇದಕ್ಕೆ ಇನ್ನೊಂದು ಹೆಸರೇನು? ಕೊಂಡ ಬೆಲೆ. ಇನ್ನು ಒಂದು ಹಣ್ಣಿನ ಮಾರಾಟದ ಬೆಲೆ ನೋಡಿ. ಒಂದು ನಿಂಬೆ ಹಣ್ಣಿನ ಮಾರಾಟದ ಬೆಲೆ ಒಂದು ನಿಂಬೆ ಹಣ್ಣಿನ ಮಾರಾಟದ ಬೆಲೆ ಬರೋಬ್ಬರಿ ಎಷ್ಟದ ನೋಡ್ರಿ? 3 ರೂಪಾಯಿಗೆ 5 ಹಣ್ಣು ಮಾರ್ಯಾನ ಅಂದ್ರೆ 3 ರೂಪಾಯಿ ಮ್ಯಾಲೆ ಹಚ್ಕೋರಿ, ಕೆಳಗೆ ಹಣ್ಣಿನ ಸಂಖ್ಯೆ 5 ಹಚ್ಕೋರಿ, 0.60 ಆಗ್ತದೆ ನೋಡ್ರಿ. ಇದು 0.60 ರೂಪಾಯಿ ಆಯ್ತು. ಕೊಂಡ ಬೆಲೆ ಎಷ್ಟಾಯ್ತು? ಇದು ಮಾರಾಟದ ಬೆಲೆ, ಹಣ್ಣಿನ ಮಾರಾಟ ಬೆಲೆ ಅದಲ್ಲ ಬರೋದ ನೋಡಿ. ಒಂದು ಹಣ್ಣಿನ ಮಾರಾಟದ ಬೆಲೆ ತಕ್ಕೋಬೇಕು ಮೊದಲ. ಅದೇನೇ ಇರಲಿ, ಒಂದು ಹಣ್ಣಿನ ಬೆಲೆ ಅಂದ್ರೂ ಒಂದೇ, ಕೊಂಡ ಬೆಲೆ ಅಂದ್ರೂ ಒಂದೇ. 1 ರೂಪಾಯಿಗೆ 2 ಹಣ್ಣುಗಳಿಂದ ಭಾಗಿಸಿದ್ರೆ 50 ಪೈಸೆ ಬಂತು. ಒಂದು ಹಣ್ಣಿನ ಮಾರಾಟದ ಬೆಲೆ ಬರೋಬ್ಬರಿ 3 ರೂಪಾಯಿಗೆ 5 ಹಣ್ಣಿಗೆ 3 ರೂಪಾಯಿ ಅಂದ್ರೆ 3 ರೂಪಾಯಿ ಮೇಲೆ 5 ಭಾಗಿಸಿದ್ರೆ 5 0.60 ರೂಪಾಯಿ ಆಯ್ತು. ಮಾರಾಟದ ಬೆಲೆ ಏನಾಯ್ತು? ದೊಡ್ಡದಾಯ್ತು, ಕೊಂಡ ಬೆಲೆ ಸಣ್ಣದಾಯ್ತಂದ್ರೆ ಲಾಭ. ಇಷ್ಟು ತಿಳ್ಕೊಬೇಕು ನೀವು. ಲಾಭ ಬರೋಬ್ಬರಿ ನೋಡಿ, ಒಟ್ಟು ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. ಮಾರಾಟದ ಬೆಲೆ ಎಷ್ಟಾಗ್ಯದ? 0.60 ಆಗ್ಯದ. ಕೊಂಡ ಬೆಲೆ ಎಷ್ಟದ? 0.50 ಅದ. ಬರೋಬ್ಬರಿ 0.10 ಏನಾಯ್ತು? ಲಾಭ ಆಯ್ತು. ಕಳಿಬೇಕು. ಭಾಳ ಸರಳ ಇದು, ತಿಳ್ಕೊಂಡ್ರೆ ಭಾಳ ಸರಳ ಇದು. ಇನ್ನು ಶೇಕಡ ಲಾಭ ತೆಗೆದು ಬಿಡ್ರಿ. ಶೇಕಡ ಲಾಭ ಬರೋಬ್ಬರಿ 100 ಗುಂಡ್ಲೆ ಲಾಭ. 100 ಗುಂಡ್ಲೆ ಲಾಭ ಸರ್ವಾಸ್ ಬಾಗಿಲೆ ಕೊಂಡ ಬೆಲೆ. ಲಾಭನೂ ಕೊಂಡ ಬೆಲೆನೇ ಇರ್ತದ, ಹಾನಿನೂ ಕೊಂಡ ಬೆಲೆಗೆ ಇರ್ತವೆ. 100 ಗುಂಡ್ಲೆ ಲಾಭ 0.10, ಕೊಂಡ ಬೆಲೆ 0.50 ಅದ. ನೋಡ್ರಿ, 2 ಸ್ಥಾನ ಬೆಲೆ ಈಕ್ವಲ್ ಅವ. ಇದು ಮ್ಯಾಲೆ 2 ದಶಾಂಶ ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊರಿ. ಈ ಪೂಜೋತು 5 1 5 20 ಬರೋಬ್ಬರಿ ಶೇಕಡ 20 ಲಾಭ ಬರೋಬ್ಬರಿ ಶೇಕಡ 20. ಉತ್ತರ ಸಂಖ್ಯೆ ಡಿ. ಇನ್ನು ಎರಡನೇ ರೀತಿ ಒಳಗೆ ಇದು ಭಾಳ ಇಂಪಾರ್ಟೆಂಟ್ ಅಂತ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ. ರೀತಿ 2, ಹಣ್ಣುಗಳ ಸಂಖ್ಯೆಗಳ ಮೇಲೆ ಹೆಂಗೆ ಮಾಡ್ಬೇಕನ್ನೋದು ಹೇಳತ್ತನ್ನ ಬೇಕಾದಂಗೆ ಮಾಡಿ.
ನೋಡ್ರಲೆ 1 ರೂಪಾಯಿಗೆ 2 ನಿಂಬೆ ಹಣ್ಣು ಹೌದಲ್ಲ. ಕೊಂಡ ಮೇಲೆ 3 ರೂಪಾಯಿಗೆ ಎಷ್ಟು ನಿಂಬೆ ಹಣ್ಣು ಬರ್ತಾವ? ಇಲ್ಲಿ 3 ರೂಪಾಯಿ ಅದ. ನೀವು 1 ರೂಪಾಯಿಗೆ 2 ನಿಂಬೆ ಹಣ್ಣು ಆದ್ರೆ 3 ರೂಪಾಯಿಗೆ ಎಷ್ಟು ಬರ್ತಾವ ಅಷ್ಟು ತಿಳ್ಕೊಬೇಕು. ನೋಡ್ರಿ 1 ರೂಪಾಯಿಗೆ ಎಷ್ಟು? 2 ನಿಂಬೆ ಹಣ್ಣು. ಕೊಂಡ ಬೆಲೆ ಬರೋಬ್ಬರಿ 1 ರೂಪಾಯಿಗೆ 2 ನಿಂಬೆ ಹಣ್ಣು ಆದ್ರೆ 3 ರೂಪಾಯಿಗೆ 2 ಗುಂಡ್ಲೆ 3 ಬರೋಬ್ಬರಿ 6 ಹಣ್ಣುಗಳು ಬಂದು. ಸ್ವಲ್ಪ ಸರಿಯಾಗಿ ನೋಡ್ಕೋರಿ ನನ್ನ ಲೆಕ್ಕ. ಆಮೇಲೆ ಇಂಥ ದೊಡ್ಡ ಬಂದಾಗ ನಾನು ನಿಮ್ಗೆ ಲೆಕ್ಕ ತಿಳಿಸ್. ನೋಡ್ರಿ 1 ರೂಪಾಯಿಗೆ ಎಷ್ಟು? 2 ಹಣ್ಣು. 3 ರೂಪಾಯಿಗೆ ಎಷ್ಟು? ಅದು 6 ಹಣ್ಣು. ಅದು ಮಾರಾಟ ಹೆಂಗೆ ಮಾಡ್ಯಾರ ನೋಡ್ರಿ. ಮಾರಾಟದ ಬೆಲೆ ಬರೋಬ್ಬರಿ 3 ರೂಪಾಯಿಗೆ ಎಷ್ಟು ಮಾರ ನೋಡ್ರಿ. 3 ರೂಪಾಯಿಗೆ 5 ಹಣ್ಣು. 3 ರೂಪಾಯಿಗೆ ಎಷ್ಟು? 5 ಹಣ್ಣು. 3 ರೂಪಾಯಿಗೆ 5 ಹಣ್ಣುಗಳು. ನೋಡ್ರಿ ಎಷ್ಟು ಮಜಾ ಆಗೈತೆ ಲೆಕ್ಕ. ಭಾಳ ಸರಿಯಾಗಿ ಅರ್ಥ ಮಾಡ್ಕೊಂಡು. ಈಗ ಒಂದು ಉದಾಹರಣೆ. 3 ರೂಪಾಯಿಗೆ 6 ಕೊಂಡಾನ, 3 ರೂಪಾಯಿಗೆ 5 ಮಾರ್ಯಾನ. ಇಲ್ಲಿ 3 ರೂಪಾಯಿದ ಬೆಲೆ ಹೌದಲ್ಲ ಇದು 3 ರೂಪಾಯಿದ ನೀವು ತಕೊಂಡ್ರಲ್ಲ. 3 ರೂಪಾಯಿಗೆ 6 ಕೊಂಡ, 3 ರೂಪಾಯಿಗೆ 5 ಮಾರಿದ. ಲಾಭ ಎಷ್ಟಾಯ್ತು? ಮಾರಾಟ ಮಾಡಿದ ಹಣ್ಣುಗಳ ಸಂಖ್ಯೆ ಸಾಣದಿತ್ತು ಅಂದ್ರೆ ಲಾಭ ಏನು? ಮಾರಾಟ ಮಾಡಿದ ಹಣ್ಣುಗಳ ಸಂಖ್ಯೆ ಸಾಣದಿತ್ತು ಅಂದ್ರೆ ಏನು? 5 ಹಣ್ಣು. 6 ಹಣ್ಣು ಕೊಂಡಾನ, 5 ಹಣ್ಣು ಮಾರ್ಯಾನ ಅಂದ್ರೆ 1 ಹಣ್ಣು ಉಳಿತು. 5 ಹಣ್ಣು ಮಾರಿದ ಅಂದ್ರೆ 1 ಹಣ್ಣು ಉಳಿತು ಅವಾಗ. ಒಂದ್ ವೇಳೆ 100 ಮಾರಿದ ಅಂದ್ರೆ ಎಷ್ಟು ಹಣ್ಣು ಉಳ್ದಂಗತ್ತ? ಅದು ಶೇಕಡನೇ. ಯಾವುದೇ ಒಂದು ಗಣಿತ ಅಂದ್ರೆ ನೋಡಪ್ಪ, ಗೋಧಿ ಹಿಟ್ಟಿದ್ದಂಗೆ ಚಪಾತಿನೂ ಹೂನೆ, ಕಡುಬುನು ಹೂನೆ, ಎಷ್ಟು ರೀತಿಗಳು ಇರ್ತಾವ ಗಣಿತ ಮಾಡಾಗ. ಈಗ ನೋಡು, ಕೊಂಡ ಬೆಲೆ ಎಷ್ಟು? 1 ರೂಪಾಯಿಗೆ 2. 3 ರೂಪಾಯಿಗೆ 6 ಹಣ್ಣುಗಳನ್ನು ಕೊಂಡವ. ಮತ್ತೆ 3 ರೂಪಾಯಿಗೆ 5 ಹಣ್ಣುಗಳನ್ನು ಮಾರ್ಯಾನ. ಹಿಂಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಭಾಳ ಸರಳ. ಲಾಭ ಅಂದ್ರೆ ಯಾವಾಗ ತಿಳ್ಕೊಬೇಕು? ಲಾಭ ಬರೋಬ್ಬರಿ ಅಂದ್ರೆ ಲಾಭ ಬರೋಬ್ಬರಿ ಇದನ್ನು ಒಂದು ತೋರಿಸ್ತಾನೆ. ಹಣ್ಣುಗಳ ಸಂಖ್ಯೆ ನೋಡು. ಕೊಂಡ ಹಣ್ಣುಗಳ ಸಂಖ್ಯೆ ದೊಡ್ಡದಿರಬೇಕು. ಮಾರಿದ ಹಣ್ಣುಗಳ ಸಂಖ್ಯೆ ಸಂಖ್ಯೆಗಿಂತಲೂ ಕೊಂಡ ಹಣ್ಣುಗಳ ಸಂಖ್ಯೆ ಏನಿರಬೇಕು? ಕೊಂಡ ಹಣ್ಣುಗಳ ಸಂಖ್ಯೆ ದೊಡ್ಡದಿರಬೇಕು. ಮಾರಿದ ಹಣ್ಣುಗಳ ಸಂಖ್ಯೆ ಸಣ್ಣದಾಗಿರಬೇಕು. ಕೊಂಡ ಹಣ್ಣುಗಳ ಸಂಖ್ಯೆ ಎಷ್ಟದ? 6 ಅದ. ಸುಮ್ ನೋಡ್ರಿ ನೀವು, 5 ಮಾರ್ಯಾನ. ಹಿಂಗಿದ್ದಾಗ ಏನ್ ತಿಳ್ಕೊಬೇಕು? ಲಾಭದ ಅಂತ ತಿಳ್ಕೊಬೇಕು. 5 ಜಾರ್ ಮಾರಿದ ಅಂದ್ರೆ ಎಷ್ಟು ಉಳಿತಾವಂಗ? 1 ಉಳಿತದ. 5 ಜಾರ್ ಮಾರಿದ ಹಣ್ಣುಗಳ ಸಂಖ್ಯೆ ಚಿಕ್ಕದಾಗಿರ್ಬೇಕು. ಕೊಂಡ ಹಣ್ಣುಗಳ ಸಂಖ್ಯೆ ದೊಡ್ಡದಾಗಿತ್ತು ಅಂದ್ರೆ ಲಾಭ ಅಂತ ತಿಳ್ಕೊಬೇಕು. ಅದಕ್ಕೆ ಹಾಕಿದ್ ನೋಡ. 6 ಯಾಕೆ ಹಾಕಿಂದ್ರೆ ಕೊಂಡ ಹಣ್ಣುಗಳ ಸಂಖ್ಯೆ ದೊಡ್ಡದಾಗಿರ್ಬೇಕು. ಅಂದ್ರೆ ರೂಪಾಯಿ ಪೈಸೆದಾಗ ಏನಿರ್ತದ? ಕೊಂಡ ಬೆಲೆ ಸಣ್ಣದಿರ್ಬೇಕು, ಮಾರಾಟದ ಬೆಲೆ ದೊಡ್ಡದಿರ್ಬೇಕು, ಅಂದ್ರೆ ಅದು ಲಾಭ. ಅಂದ್ರೆ ಇಲ್ಲಿ ಕೊಂಡ ವಸ್ತುಗಳ ಮೇಲೆ ಲಾಭ ಹಾನಿ ಲೆಕ್ಕ ಮಾಡಬೇಕಾಗಿತ್ತಂದ್ರೆ ಇದು ಡೆಫಿನೆಟ್ಲಿ ನವೋದಯಕ್ಕೆ ಬಿದ್ದೇ ಬೀಳ್ತಾವ. 10 ರೂಪಾಯಿಗೆ 10 ಕೊಂಡಾನ, 10 ರೂಪಾಯಿಗೆ 8 ಮಾರ್ಯಾನ. ಶೇಕಡ ಲಾಭ ಎಷ್ಟು ಅಂತ ಕೇಳ್ತಾನ. ಎಷ್ಟು ಸರಳ ಅದ. 10 ರೂಪಾಯಿಗೆ 10 ಕೊಂಡಾನ, 10 ರೂಪಾಯಿಗೆ 8 ಮಾರ್ಯಾನ. 8 ಮಾರಿದ ಅಂದ್ರೆ 2 ಉಳಿತಾವ ಹಣ್ಣ. 100ಕ್ಕೆ ಎಷ್ಟು? ಹಿಂಗೆ ಥಿಂಕಿಂಗ್ ಪವರ್ ಬೇಕು. ಮ್ಯಾಥಮೆಟಿಕ್ಸ್ದಾಗ ಥಿಂಕಿಂಗ್ ಪವರ್ ಬೇಕು ಮೊದಲು. 20 ರೂಪಾಯಿಗೆ ಏನು ಮಾಡ್ತಾನ? 10 ಕೊಂಡ, 20 ರೂಪಾಯಿಗೆ 8 ಮಾರಿದ. ಲಾಭ ಅದ. 20 ರೂಪಾಯಿಗೆ 10 ಕೊಂಡ, 20 ರೂಪಾಯಿಗೆ 8 ಮಾರಿದ. 2 ಲಾಭನು. 20ಕ್ಕೆ 10 ತಂದಿರ್ತಾನೆ ನೋಡು. 20ಕ್ಕೆ 8 ಮಾರಿದಂದ್ರೆ 2 ಉಳಿತಾವ. ಎಷ್ಟು ಮಾರಿದಾಗ? 8 ಮಾರಿದಾಗ 2 ಉಳಿತಾವ. 100 ಮಾರಿದ ರೇಟ್ ಅದೇ ಶೇಕಡ. ಬಾಯಲ್ಲೇನೆ ಮಾಡ್ಬೋದು ನೀವು ಶೇಕಡ ಲಾಭ ಲೆಕ್ಕ. ಬಾಯಲ್ಲೇನೆ ಮಾಡ್ಬೋದು.
ಇಷ್ಟೇ ಭಾಳ ಸರಳ ಇದೆ. ಈಗ ನಾವೇನು ಮಾಡಿದ್ವಿ, 3 ರೂಪಾಯಿಗೆ ಎಷ್ಟು ಕೊಂಡನ್ನು ತಗೊಂಡಿವಿ ನಾವು. 3 ರೂಪಾಯಿಗೆ 5 ಹಣ್ಣುಗಳನ್ನು ಮಾರ್ಯಾನ. 3 ರೂಪಾಯಿಗೆ ಎಷ್ಟು ಕೊಂಡ? 6 ಹಣ್ಣು ಕೊಂಡ. 1 ರೂಪಾಯಿಗೆ 2 ಹಣ್ಣು ಕೊಂಡಾನ. 3 ರೂಪಾಯಿಗೆ ಎಷ್ಟು? ಅದು 6 ಅದು. 3 ರೂಪಾಯಿಗೆ 5 ಮಾರ್ಯಾನ. ಅಂದ್ರೆ ಮಾರಿದ ವಸ್ತುಗಳ ಸಂಖ್ಯೆ ಎಷ್ಟದು? 5 ಅದು. ರೂಪಾಯಿ 2 ಸೇಮ್ ಅದು ನೋಡಿ, 2 ಸೇಮ್ ಅದು ನೋಡ್ರಿ. 3 ರೂಪಾಯಿ ಸೇಮ್ ಆಯ್ತು ಅಂದ್ರೆ ಮುಗೀತು. ಈ ಹಣ್ಣುಗಳ ಲೆಕ್ಕದಾಗ ಬಂದು ಬಿಡ್ತದ ಅದು. 6 5 ಕಳೀರಿ 1 ಉಳಿತು. 5 ಹಣ್ಣು ಮಾರಿದ ಅಂದ್ರೆ 1 ಲಾಭ ಆಯ್ತು. 100 ಕೈ ಎಷ್ಟು? 5 ಹಣ್ಣುಗಳನ್ನು ಮಾರಿದಾಗ 5 ಹಣ್ಣುಗಳಿಗೆ ಬರೋಬ್ಬರಿ 1 ಲಾಭ. 1 ಹಣ್ಣಿನ ಲಾಭ, 1 ಹಣ್ಣು ಲಾಭ. ಒಂದೇ ವೇಳೆ 100 ಮಾರಿದ ಅಂದ್ರೆ ಶೇಕಡ ಅಂದ್ರೆ 100 ಹಚ್ಕೊಂಡು ಬಿಡ್ಬೇಕು. 100 ಜರ ಮಾರಿದ ಅಂದ್ರೆ ಎಷ್ಟು ಲಾಭ? 100 ಗುಂಡ್ಲೆ 1 ಸರ್ವಾಸ ಬಾಗಿಲೆ 5. 5 ಒಂದಲೆ 5 20 ಬರೋಬ್ಬರಿ ಶೇಕಡ 20 ಲಾಭ. ನಿಮಗೆ ಯಾವ್ದು ಸರಳ ಅನ್ನಿಸ್ತದ ಆ ರೀತಿ ಬಿಡಿಸ್ತಾರೆ ನೀವು. ಈ ಕೊಂಡ ಮೇಲೆ ಮಾರಾಟದ ಮೇಲೆನೊಳಗೆ ವಿಚಾರ ಶಕ್ತಿ ಬಹಳ ಬೇಕು. ವಸ್ತುಗಳ ಸಂಖ್ಯೆದ ಮೇಲೆ ಸರ್ ಲೆಕ್ಕ ನೀವು ತೆಗಿತಿದ್ರಿ ಅಂತಂದ್ರೆ ಕೊಂಡ ವಸ್ತುಗಳಿಗಿಂತಲೂ ಮಾರಾಟದ ವಸ್ತುಗಳು ಚಿಕ್ಕದಾಗಿದ್ದರೆ ಕೊಂಡ ವಸ್ತುಗಳ ಸಂಖ್ಯೆ 6 5 ಹಣ್ಣು ಮಾರ್ಯಾನ, ಬೆಲೆ ಒಂದೇ ಮಾಡ್ಕೋಬೇಕಾ? ಅದು ಭಾಳ ಇಂಪಾರ್ಟೆಂಟ್. ಇಂಥ ಮಾದರಿಗಳನ್ನ ಸೀರಿಯಲ್ದಾಗ ಹಾಕಿದ್. ಸೀರಿಯಲ್ದಾಗ ಸಾಕಷ್ಟು ಹಾಕಿನ. ಸೀರಿಯಲ್ ಅಭ್ಯಾಸ ಮಾಡ್ರಿ ನೀವು. ಕ್ವಶನ್ ಪೇಪರ್ ಆಟೋಮೆಟಿಕಲಿ ಬಿಡಿಸ್ಬಿಡ್ತೀರಿ ನೀವು. ಟೆಲಿಗ್ರಾಮ್ ಕ್ಲಾಸ್ನಾಗ ಸೀರಿಯಲ್ ಅಂತ ಅಭ್ಯಾಸ ಬರ್ತದ. ದಶಮಾಂಶ ಗುಣಾಕಾರ, ದಶಮಾಂಶ ಭಾಗಾಕಾರ, ಪೂರ್ಣ ಸಂಖ್ಯೆ ಗುಣಾಕಾರ, ಪೂರ್ಣ ಸಂಖ್ಯೆ ಭಾಗಾಕಾರ, ಭಿನ್ನ ರಾಶಿಯ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಎಲ್ಲ ಕ್ರಿಯೆಗಳು ಸೀರಿಯಲ್ ಬರ್ತಾವೆ. ಬೇಸಿಕ್ ಎಲ್ಲ ಗಣಿತ ನೀವು ಕಲ್ತ್ರಿ ಅಂತಂದ್ರೆ ಈ ಲೆಕ್ಕ ಆಟೋಮೆಟಿಕ್ ನಿಮ್ಗೆ ತಿಳಿತದೆ. ಮೊದಲ ಕಲಿಬೇಕನ್ನೋ ಭಾವನಾದಿಂದ ಈ ವಿಡಿಯೋ ಕ್ಲಾಸ್ಗಳನ್ನು ನೋಡ್ಬೇಕು. ಸರ್ ಇಲ್ಲ ಏನೋ ಒಂದು ಸರ್ ಬಂದ ವಿಡಿಯೋದಾಗ ಹೇಳ್ತಾರ, ಇದು ತಲೆಯಾಗ ಜನರಿಗೆ ಭಾಳ ಅದ. ಇದು ಮಕ್ಕಳಿಗೆಲ್ಲ ನೋಡ್ಕೊಂಡು ಮಕ್ಕಳನ್ನ ತಯಾರು ಮಾಡ್ಲಿಕ್ಕೆ ಒಂದು ಬಾಣ. ಇದು ಉಪಯೋಗ ಮಾಡ್ಕೋರಿ, ಬೇಕಾದ್ರೆ ಬಿಡ್ರಿ, ನಿಮಗೆ ಬಿಟ್ಟು ಕೊಟ್ಟಿಷನ್. ನಾ ಏನು 30 ವರ್ಷ ಕಲಿಸಿನೋ ಅದನ್ನು ನಾ ಮಾಡಂತ ರಿಟೈರ್ಡ್ ಟೀಚರ್ ಅಭಿಪ್ರಾಯದ ಮೇಲೆ ಮಾಡ್ಲಿಕ್ಕತ್ತೀನಿ. ಇದನ್ನು ನೀವು ನೋಡ್ರಿ. ಸಣ್ಣ ಹುಡುಗರ ಮುಂದೆ ಈ ವಿಡಿಯೋ ಬಿಟ್ರೆ ಆ ಮಕ್ಕಳಿಗೆ ತಿಳಿಯೋದಿಲ್ಲ. ಯಾವಾಗ ತಿಳಿತದ? ನೀವು ಬೇಸಿಕ್ ತಿಳಿಸಿದ್ರೆ ತಾನೇ ತಿಳಿತದ. ಬೇಸಿಕ್ ಯಾವ ಮಗುವಿಗೆ ಬೇಸಿಕ್ ಕಲಿತ? ಬೇಸಿಕ್ ಅಂದ್ರೆ ಏನು? ಪರ್ಫೆಕ್ಟ್ 30 ತನಕ ಮಗ್ಗಿ ಕೂಡ್ಸು ಕಳಿವು ಬಟ್ ಎಣಸೋದ್ ಕೂತ್ರ ಅಲ್ಲ. 30 ತನಕ ಟೇಬಲ್ಸ್ ಬರಬೇಕು, ದೊಡ್ಡ ಭಾಗಾಕಾರ ಬರಬೇಕು, ಭಿನ್ನ ರಾಶಿ ಲಸ ಮಾಸ ಎಕ್ಸ್ಪರ್ಟ್ ಬರಬೇಕು. ಸಾಕು. ಭಿನ್ನ ರಾಶಿಗಳನ್ನು ಕಲ್ತ್ರಿ ಅಂತಂದ್ರೆ ಈ ಲೆಕ್ಕಗಳು ಯಾವ ತಡಿ ಹಿಡಿಯಂಗಿಲ್ಲ ನಿಮಗೆ. ನಾ ಅದನ್ನು ಬೇಸಿಕ್ ವೆಕೇಶನ್ದಾಗ ಕೊಡ್ತೇನೆ ನಿಮಗೆ. ನೀವು ಟೆಲಿಗ್ರಾಮ್ ಜಾಯಿನ್ ಆಗ್ರಿ. ಜಾಯಿನ್ ಆದಿಂದ ಆ ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರೊವಿಷನಲ್ ಫೀಸ್ ತಗೊಂಡು ನಿಮಗೆ ನಾವು ಟೆಲಿಗ್ರಾಮ್ ವೆಕೇಶನ್ ಕ್ಲಾಸ್ ಬಿಡ್ತೀವಿ. ನೋಡ್ರಿ, ಈಗ ಇನ್ನೊಂದ್ಸಲ ಲಕ್ಷ್ಯ ಕೊಟ್ಟು ನೋಡ್ರಿ. ಇದು ಬೆಲೆ ಮೇಲೆ ರೀತಿ 1, ಇದು ರೀತಿ 1, ಇದು ವಸ್ತುಗಳ ಮೇಲೆ. ಭಾಳ ಅಂದ್ರೆ ಭಾಳ ಕೇಳ್ತಾನೆ ನಿಮಗೆ. ಆಮೇಲೆ 100 ರೂಪಾಯಿಗೆ 75 ಕೊಂಡಾನ, 100 ರೂಪಾಯಿಗೆ 75 ಕೊಂಡಾನ. ಆಮೇಲೆ 100 ರೂಪಾಯಿಗೆ 60 ಮಾರ್ಯಾನ. ನೋಡಿ, 75 ಕೊಂಡದ್ದು 60, 15 ಉಳಿದವ. ಡೈರೆಕ್ಟೇ ಬಂತದ ಶೇಕಡ 15 ಅದು. ಅದನ್ನು ವಿಚಾರ ಮಾಡು. 25 ರೂಪಾಯಿಗೆ 10 ತಗೊಂಡ, 25 ರೂಪಾಯಿಗೆ 10 ವಸ್ತುಗಳನ್ನು ತಗೊಂಡ, 25 ರೂಪಾಯಿಗೆ 8 ಮಾರಿದ. ಎಷ್ಟು ಉಳಿತು? 10 ಕೊಂಡಾನ, 8 ಮಾರ್ಯಾನ, 2 ಉಳಿತು. 25ಕ್ಕೆ 2 ಉಳಿತು. 100ಕ್ಕೆ ಎಷ್ಟು? ಇಷ್ಟೇ. ಶೇಕಡ ಅಂದ್ರೆ 100ಕ್ಕೆ ಅಷ್ಟು. ಇದನ್ನ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಎಲ್ಲ ಗಣಿತಗಳು ಬರ್ಲಿಕ್ಕೆ ಚಾಲು ಆಗ್ತಾವ. ಹೆಂಗೆ ಕಲಿಸ್ತಾರೆ ಸರ್? ಎಷ್ಟು ನೀಟಾಗಿ, ಎಷ್ಟು ಮಾಸ್ಟರ್ ಗೈಡ್ದಾಗಿನ ಎಲ್ಲ ಲೆಕ್ಕಗಳನ್ನು ಎಲ್ಲ ರೀತಿ ಗಣಿತಗಳನ್ನು ಬಿಡಿಸ್ತಾವ. ಮಾಸ್ಟರ್ ಗೈಡ್ ದಿನಾಲು ರಿವಿಷನ್ ಮಾಡ್ರಿ ನೀವು.
ನೋಡ್ರಿ ಮಾಸ್ಟರ್ ಗೈಡ್ ಇಟ್ಕೊಂಡು ಕೂತಾರೆ. ಈ ಗಣಿತ ಭಾಳ ತಿಳಿತು. ಒಂದು ಹಣ್ಣಿನ ಬೆಲೆ ಬರೋಬ್ಬರಿ ಬೆಲೆ ಹಣ್ಣುಗಳ ಸಂಖ್ಯೆ 1 ರೂಪಾಯಿಗೆ 2 ಅಂದ್ರೆ 50 ಪೈಸೆಗೆ ಒಂದ. ಮಾರಾಟದ ಬೆಲೆ 3 ರೂಪಾಯಿಗೆ 5 ಮಾರೇನು, 5ಕ್ಕೆ 3 ಬಾಗಿಸಿದ್ರೆ 60 ಪೈಸೆ ಆಯ್ತು. ಕೊಂಡ ಬೆಲೆ 60, ಮಾರಾಟದ ಬೆಲೆ 60 ಪೈಸೆ ಆಯ್ತು, ಕೊಂಡ ಬೆಲೆ 50 ಪೈಸೆ ಆಯ್ತು. ಮಾರಾಟ ಬೆಲೆ ಒಳಗೆ 50 ಪೈಸೆ ಕಳೆದ್ರೆ 10 ಪೈಸೆ ಲಾಭ ಆಯ್ತು. ಎಷ್ಟಕ್ಕೆ? 50 ಪೈಸೆಗೆ ಕೊಂಡ ಬೆಲೆಗೆ. ನೋಡ್ರಲ್ಲಿ ಶೇಕಡ ಲಾಭ ಬರೋಬ್ಬರಿ ಚಂದ ಬರೀತಾನೆ. ಶೇಕಡ ಲಾಭ ಬರೋಬರಿ 100 ಗುಂಡ್ಲೆ ಲಾಭ ಸರಾಸ ಬೆಲೆ ಕೊಂಡ ಬೆಲೆ. ಇದು ನೆನ್ಪಿಟ್ಕೋಬೇಕು. ಇವು ಸ್ಥಾನ ಬೆಲೆ ಈಕ್ವಲ್ ಅಂದ್ರೆ ಪೂರ್ಣ ಸಂಖ್ಯೆ ಅದ ಅಂತ ತಿಳ್ಕೊಬೇಕು ನೀವು. ಇದಕ್ಕೆ 100 ಮ್ಯಾಲೆ ಕೊಡೋದು, ಇದ್ರ 100 ತಾಳ ಕೊಡೋದು ಏನು ಅವಶ್ಯಕತೆ ಇಲ್ಲ. ಇಂಥ ಲೆಕ್ಕಗಳನ್ನ ಒಂದನಲ್ಲಿ 2 ಸಲ ನೀವು ತಿಳ್ಕೊಂಡು ಬಿಟ್ರಿ ಅಂದ್ರೆ ಎಲ್ಲಾ ಗಣಿತಗಳು ಬರ್ತಾವ. ವಿಡಿಯೋದಾಗ ಏನು ತಿಳಿಯಂಗಿಲ್ರಿ, ಅದನ್ನ ತಲೆ ಅಂತ ಬಿಡ್ಬೇಕು. ಮಾಸ್ತರ್ಗಳು ಹಿಂಗೆ ಕಲಿಸ್ತಾರ, ಏನು ಗಲಾಟೆ ಇರಂಗಿಲ್ಲ. ಎಕ್ಸ್ಪರ್ಟ್ ಗಣಿತಗಳು ನಿಮಗೆ ನಾವು ತಿಳಿಸ್ತಿರ್ತೀವಿ. ಅದನ್ನ ಕಲಿಬೇಕನ್ನೋದು ಮನಸ್ಸು ಬೇಕು, ಹುಡುಗರಲ್ಲಿ ಬೇಕು. ಆಮೇಲೆ ಹುಡುಗರು ಸರಿಯಾಗಿ ಮಾಡ್ತಾರಿಲ್ಲೋ ನೋಡುವಂತ ಜವಾಬ್ದಾರಿ ಬೇಕು. ನೋಡ್ರಿ ಎಷ್ಟು ಒಂದು ರೀತಿಯಿಂದ ನಾವು ತಿಳಿಸ್ತಿರ್ತೀವಿ. ಅದನ್ನೆಲ್ಲ ನೋಡ್ಬೇಕು, ನೋಡಿ ಮಕ್ಕಳಿಗೆ ತಯಾರು ಮಾಡ್ಕೋಬೇಕು. ನೀವು ಮನೆಯಲ್ಲೇ ಊಟ ಹಾಕಿ ಮಕ್ಕಳಿಗೆ ಮನೆಯಾಗೆ ತಯಾರು ಮಾಡಿದ್ರೆ ನಿಮ್ಮ ಲಕ್ಷಾಂತರ ಗಂಟೆ ಫೀ ಉಳಿತದ. ಮಕ್ಕಳು ಎಷ್ಟು ತಯಾರಾಗ್ತದ ಅನ್ನೋದು ಮನೆಯಾಗೆ ನೋಡ್ಕೋಬಹುದಲ್ಲ. ನನ್ನ 30 ವರ್ಷದ ಅನುಭವವನ್ನು ನಾ ಬಿಡಿಸ್ಲಿಕ್ಕೆ ನಾ ರಿಟೈರ್ಡ್ ಟೀಚರ್ ಸಲಹೆ ಕೊಟ್ರು. ನಾನು ಏನಿಲ್ಲ ಸರ್, ನೀವು 30 ವರ್ಷ ಏನು ಕಲ್ಸಿರಿ ಎಲ್ಲ ವಿಡಿಯೋ ಮಾಡಿಬಿಡ್ರಿ, ಹಿಂದೆಲ್ಲ ನಾಳೆ ಉಪಯೋಗ ಆಗ್ತಾವು. ಹಿರಿಯರ ಆದೇಶ ನನಗೆ ಭಾಳ ಮನಸ್ಸಿಗೆ ಬಂತಾವು. ಇಷ್ಟೆಲ್ಲ ಖರ್ಚು ಮಾಡಿ ವಿಡಿಯೋ, ಪವರ್ಫುಲ್ ರೆಕಾರ್ಡಿಂಗ್, ಫಾರಿನ್ ಕ್ಯಾಮ್ರಾಗಳು ಎಲ್ಲ ಸ್ಟೂಡೆಂಟ್ಗಳು ನಮಗೆ ಹೆಲ್ಪ್ ಮಾಡ್ಯಾರ. ನಾವು ಮಾಡಿದ್ದೀವಿ, ನೀವು ಇದ್ರ ಉಪಯೋಗ ತಗೋರಿ. ಥ್ಯಾಂಕ್ ಯು ಬೈ.